ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಎಲ್ಲರಿಗೂ ನಮಸ್ಕಾರ. ನಾವು ರಾಯರ ದರ್ಶನಕ್ಕೆ ಬಂದಿದ್ದೇವೆ ರೀ, ಹಂಗಾಗಿ ಬ್ಲಾಗಿಗೆ ಸ್ಟಾರ್ಟ್ ಮಾಡಿ ನೋಡ್ರಿ. ಮಂತ್ರಾಲಯಕ್ಕೆ ಬಂದೀವ್ರಿ. ಈಗ ದರ್ಶನ ಕೊಡ್ತೀವ್ರಿ. ನಾವು ರಾಯರವ್ರಿ. ತೋರ್ಸ ಕರೆಕ್ಟ್ ಕೂದ್ಲ ಇದು ಮಾಡ್ಕೊಲ್ಲ ಅವನ. ಬರೀ ಎಲ್ಲಾರು ರೆಡಿ ಆಗ್ಯಾರ ನೋಡ್ರಿ ಫ್ರೆಂಡ್ಸ್. ಐಶೋ ಹೆಂಗ್ ಕಾಣತಿ ಲುಕ್ ನೋಡ. ಸೀದನಿಲ್ಲ ಹೊಂಟ ಹುಡುಗಿ ಹಾಕೊಂಡ್ ಅನ್ನೋದು. ಕೈಯಾಗ ಒಂದು ಅಕ್ಕಿ ಗಂಟು ಕೊಟ್ಬಿಡ್ರಿ. ಈಗ ಏನ್ ಬೇಡ್ಕೋಕಿ? ಏನ್ ಬೇಡ್ಕೋಕಿನ ಆದರ್ ಜಲ್ದಿ ದೇವ್ರಿಗೆ ಏನು ಮಾತಾಡ್ತಾವಡ. ಈಗ ಮಾತಾಡ್ದ ಗೊತ್ತಿಲ್ಲ. ಈಗ ಬೀಡದೆ ನನ್ನ ಕೈಯ ಜುಟ್ಲ ಹಾಕೋದೈತಿ. ಸಿರ್ಸು ರೆಡಿ ಆಗ್ಯಾನ್ರಿ, ಸನ್ವಿ ರೆಡಿ ಆಗ್ಯಾಡ್ರಿ. ಇವ್ ಹಚ್ಕೊಂಡ ನಾವು ಆಗನೆ ಹಚ್ಕೊಂಡ ನಾವು ಆಗ ಇನ್ನಟ್ಟು ಹಚ್ತೀನಿ. ಈಟ ಮಂಡಿ ಊರಿ ನಮಸ್ಕಾರ ಬೇಡ್ಕೊಂಡ್ ಮಾಡ್ಬೋದ. ಇಲ್ಲಿ ಮುಂದಿನ ವರ್ಷ ಬರ್ತಿರಲ್ಲ, ನೀವು ಬೇಡ್ಕೊಂಡಿದ್ದ ಸಕ್ಸಸ್ ಆಗಿರತ್ಲೆ ಅವಾಗ ಮಾಡ್ಬೋದು. ರೀಲ್ಸ್ ಮಾಡಕಟ್ರು ಸರಿ ತಂದಿದ್ರೆ ಮಸ್ತ್ ಕಾಣ್ತಿದ್ರು. ನಾನು ತರ್ತೀನಿ. ಇಲ್ಲಿ ರಮು, ಗಂಗಪ್ಪ, ಪವಣ್ಣ ಹೊಂಟಾರು. ಎಲ್ಲಿ ಹೋಗ್ಯಾರ? ಅಲ್ಲಿ ಮುಂದೆ ಹೊಡ್ಕೋಬೇಕಲ್ಲ, ಇಲ್ಲೇ ಹೊಡಿತೀರಿ. ಬರ್ರಿ ಬರಾಬ್ರ ಖುಷಿ ಬಾ. ಈ ಕಡೆ ಬರ್ರಿ, ಈ ಕಡೆ ಎಂಟು ನಂಬರ್ಗ ಅಲ್ಲೈತ್ಲ 8 ನಂಬರ್. ನಡಿ ಬಾ. ನಮ್ಮ ಅವಾಗ್ರಿ 8 ನಂಬರ್ ಬಿಡ್ಬೇಕ್ರಿ, ಹಂಗಾಗಿ ನಡಿ ಬಿಟ್ಟು ಬರೋ. ಆಯಿನಲ್ಲಿ 8 ನಂಬರ್ ಅದು ಕಾಲ ಅಲ್ಲ ಬೈದ್ಲಾಗಿ ಜಲ್ದಿ ಬಿಡ್ತಾರೆ. ಚೇಂಜ್ ಇಲ್ಲವ. ದೇವ್ರ ದರ್ಶನಕ್ಕೆ ನಂಬರ್ ಇರ್ತೀವಿ, ರಾಯರ ದರ್ಶನಕ್ಕೆ ರೀ. ಹಂಗಾಗಿ ಎಲ್ಲರೂ ಹೊಂಟಾಗ ನೋಡ್ರಿ ಫ್ರೆಂಡ್ಸ್ ರೀ. ನಮ್ಮ ಫ್ಯಾಮಿಲಿ ಎಲ್ಲ ಮುಂದೆ ಐತ್ರಿ. ನಡಿಯಮ್ಮ ನಡಿ. ದೇವ್ರ ದರ್ಶನ ಮಾಡ್ತೀವಿ ನೋಡಿ ಫ್ರೆಂಡ್ಸ್. ಹೋರಿ ಕೂತಾಳ್ರಿ. ಈಗ ದರ್ಶನ ಆಗಿ ಬಂದು ಏಮ್ಮ ಫೋಟೋ ತೆಗಿಬಾ. ಇಲ್ಲ 5 ನಮ್ದೆಲ್ಲರೂ. ಅಜು ಇಲ್ಲಿ ಬಾ. ಈ ಕಡೆ ಬಾರೆ ಅವಿಗೆ ಬೇಡ್ಕೋ.
ಫ್ರೆಂಡ್ಸ್, ನೋಡ್ರಿ ಈಗ ಮಂಡೆ ನಮಸ್ಕಾರ ಹಾಕಾಕತ್ತಾರ ನಮ್ಮ ಐಶು ಅಂಬವಾರಿ. ಆಮೇಲೆ ಹಿಂದೆ ಶೋಭಾ ಐಶ್ವರಿ, ಅದ್ರ ಹಿಂದಿಂದ ನಮ್ಮ ತಮ್ಮಾರಿ, ಅದ್ರ ಹಿಂದಿಂದ ರಮೋರಿ ಮತ್ತು ಪವನ್ ಹಾಕಾಕತ್ತಿದ್ರಿ. ಹಂಗೆ ಸಾನ್ವಿನೋರಿ, ಶ್ರೀಶೈಲ್ರಿ ಎಲ್ಲರೂ ಸೇರಿ ಹಾಕಾಕತ್ತೀರಿ ಮಂಡೆ ನಮಸ್ಕಾರ. ಅವ್ರವ್ರ ಭಕ್ತಿಲಿ ಬೇಡ್ಕೊಂಡ್ರಿ. ಹಂಗೆ ಇವತ್ತು ಶ್ರಾವಣ ತಿಂಗಳು ಇರೋದ್ರಿಂದ ರೀ ಜನ ಫುಲ್ ಇತ್ತು ನೋಡ್ರಿ. ಶ್ರಾವಣ ತಿಂಗಳದಾಗ ರೀ ಯಾವುದೋ ದೇವಸ್ಥಾನ ಆಗಲಿ ರೀ ಶ್ರಾವಣ ತಿಂಗಳದಾಗ ಹೋಗಿ ಬಂದ್ರೆ ರೀ ದೇವ್ರ ಸನ್ನಿಧಾನದಾಗ ರೀ ಹೋಗಿ ಬಂದಟ್ಟು ಖುಷಿ ಎಲ್ಲೂ ಸಿಗಂಗಿಲ್ಲ ರೀ. ಹಂಗೆ ನಮ್ಮ ಫ್ಯಾಮ್ಲಿ ಏನಂತಪ್ಪ ಅಂದ್ರೆ ರೀ ಶ್ರಾವಣ ಐತಿ ನಾವು ರಾಯರ ಸನ್ನಿಧಿಗೆ ಹೋಗುನು ಅಂತೇಳಿ ಅನ್ನಕತ್ತದ್ರಿ. ಹಾಗಾಗಿ ಅವ್ರು ನೋಡೇ ಇರ್ಕಿಲ್ರಿ ಫ್ರೆಂಡ್ಸ್. ನಾನು ಥೋಡೆ ಜನ ನೋಡಿದ್ರಿ, ಥೋಡೆ ಜನ ನೋಡಿರ್ಕಿಲ್ರಿ. ಹಾಗಾಗಿ ನಾನು ಎಲ್ಲ ಕರ್ಕೊಂಡು ಬಂದೀನಿ ರೀ ಜೋಡಾಗಿರಿ ಅವ್ರು ಕೂಡ ರೀ. ಇಲ್ಲ ಐಶು ಶೋಭಾ ಹಾಕೋತೊಂಟಾರ ನೋಡ್ರಿ ಮಂಡೆ ನಮಸ್ಕಾರ ರೀ ಫ್ರೆಂಡ್ಸ್ ರೀ. ಆಮೇಲೆ ನಾವು 3 ದಿವಸ ಇದ್ದೇವೆ ರೀ. ಬುಧವಾರ ಒಂದು ದಿವಸ ರೀ, ಗುರುವಾರ ರೀ, ಶುಕ್ರವಾರ ಬೆಳಗ್ಗೆ ಜಾಗ ಬಿಟ್ಟೇವ್ರಿ ಮಂತ್ರಾಲಯದಿಂದ್ರಿ. ಮಣ್ಣಿಂದ ಬೆಳಗ್ಗೆ ಬುಧವಾರ 7 ಗಂಟೆಯಿಂದ ಬಿಟ್ಟಿದ್ರಿ. ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ ಮಂತ್ರಾಲಯದಿಂದ ಚಕೋಟ ಅದು ರೀ ಫ್ರೆಂಡ್ಸ್ ರೀ. ಒಂದಿನದ ಬಾಡಿಗೆ ಮಾಡಿದ್ರಿ ರೂಮ್ ರೀ. ಯಾಕಪ್ಪ ಅಂದ್ರೆ ಹೊಳಿಗೆ ನೀರು ಇರಾಕಿಲ್ಲ ರೀ. ಹಾಗಾಗಿ ಹೊಳ್ಯಾಗ ಜಳಕ ಮಾಡ್ಬೇಕಂತೇಳಿ ನಾವೆಲ್ಲ ಮಾತಾಡ್ಕೊಂಡು ಹೋಗಿದ್ದು ರೀ. ಹಾಗಾಗಿ ಒಂದು ದಿವಸ ರೂಮ್ ಮಾಡ್ಬೇಕಾತ್ರಿ. ಆಮೇಲೆ ರಾಯರ ಸನ್ನಿಧಿ ದೇವಸ್ಥಾನ ಒಳಗನ ರೀ ನಾವು 2 ದಿವಸ ಅಲ್ಲೇ ಮಕ್ಕೊಂಡು ಕುಂತ ನಿಂತ ಬಂದೇವು ನೋಡ್ರಿ ಫ್ರೆಂಡ್ಸ್ ರೀ. ಅಲ್ಲಿ ರಾಯರ ಗುಡಿಯೊಳಗೆ ಇರೋದು ರೀ ಆ ಸುಖಾಣ ಬೇರೆ ರೀ. ಅವರು ಏನು ಹೇಳೋಕ್ಕಾಗಂಗಿಲ್ಲ ರೀ. ಅಲ್ಲಿದ್ದವ್ರಿಗೆ ಮಾತ್ರ ಆಗ್ತೈತೆ ರೀ ಫ್ರೆಂಡ್ಸ್ ರೀ. ನೀವು ಕೆಲವೊಂದು ಜನ ಹೋಗಿರ್ತೀರಿ ನೋಡ್ರಿ, ನೈಟ್ ಅಲ್ಲಿ ಇರ್ತೀವ್ರಲ್ಲ ರೀ. ಅದನ್ನು ನಿದ್ದೆ ಅದು ಮತ್ತು ದೇವ್ರ ರಾಯರದ ವಾತಾವರಣ ಬೇರೆನ ಅನ್ನಿಸ್ತೈತೆ ರೀ ಫ್ರೆಂಡ್ಸ್ ರೀ. ನನಗರೆ ಖುಷಿ ಅನ್ನಿಸ್ತೀರಿ ನೋಡ್ರಿ. ಇಲ್ಲಿ ಒಂದು ಪಾಪು ಬರ್ತೈತೆ ರೀ ಈಗ ರೀ. ಅದು ಪಾಪು ರೇಲಿಗೂ ನನ್ನ ರಾಯರ ದರ್ಶನ ಆದಂಗೆ ಆತ್ರಿ ನನಗೆ ರೀ. ಆ ಪಾಪುನೊಳಗೆ ನಾ ರಾಯರನ್ನ ಕಂಡೇನಿ ರೀ ಫ್ರೆಂಡ್ಸ್ ರೀ. ನೀವು ನೋಡ್ರಿ ಈಗ ರೀ. ದರ್ಶನ ಮುಗಿಸ್ಕೊಂಡು ಬಂದು ಕೂತ ನಂತರ ಸ್ವಲ್ಪ ಹೊರಗಡೆನ ವಿಡಿಯೋ ಮಾಡ್ಕೋಬೇಕತ್ತ ಅಂತೇಳಿ ಹೇಳೀನಿ ರೀ. ಸ್ವಲ್ಪ ನಮ್ಮ ಮಗಳ ವಿಡಿಯೋ ಮಾಡ್ಯದಾಳ್ರಿ ಇದನ್ನು ರೀ. ಹಾಗಾಗಿ ಇಲ್ಲಿ ಉದ್ದುದ್ದು ಬಂದಿತ್ತು ರೀ ಇದು ವಿಡಿಯೋ ರೀ. ಬರೀಗ ನೋಡೋಣ ರೀ. ದರ್ಶನ ಆಯ್ತು ಹಾಗಾಗಿ ಅವರ ಇದಕ್ಕೆ ಹೋಗ್ಬೇಕು ಊಟ ಮಾಡಕ್ರಿ. ನಾವು ಗುರುವಾರ ಊಟ ಮಾಡಂಗಿಲ್ಲ. ಹಾಗಾಗಿ ನಾನು ಹೊರಗಡೆ ಕುಂದಿರ್ತೇನೆ ರೀ. ಅವ್ರು ಊಟ ಮಾಡಿಬಿಡ್ತಾರೆ. ನಾನು ಅಲ್ಲೇ ಹೊರಗೆ ಇಲ್ಲೇ ಕುಂದಿರ್ತೇನೆ ರೀ. ಅವರು ಊಟ ಮಾಡಿ ಬರೋ ಮಟ ರೀ. ಹಂಗಾಗಿ ನಾವು ವೆಯ್ಟ್ ಮಾಡ್ಬೇಕು ರೀ. ನೋಡೋಣ ರೀ ಅವ್ರು ಊಟ ಮಾಡಿ ಬಂದೀನಿ ರೀ. ದರ್ಶನ ಮುಗಿಸ್ಕೊಂಡು ಬಂದೀವಿ ನೋಡ್ರಿ ರೂಮಿಗೆ ರೀ. ಅರ್ಬಿ ಚೇಂಜ್ ದರ್ಶನ ಮತ್ತೇನು ಅನ್ನೋದು ದರ್ಶನ ಅಲ್ಲಿ ಬಿಗ್ ಬಾಸ್ ನೀ ಬಾಸ್ ದರ್ಶನ ಮುಗಿಸ್ಕೊಂಡು ಬಂದೀವಿ ನೋಡ್ರಿ. ಅರ್ಬಿ ಚೇಂಜ್ ಮಾಡ್ರಿ ಎಲ್ಲ ರೀ. ಪವನ್ ಎಲ್ಲ ತೆಗದ ಗೊತ್ತ ಏನದ ಯೂಟ್ಯೂಬ್ ಅವ್ರು ನೋಡ್ರಲ್ಲ, ನೀನೇ ನೋಡಂಗಿಲ್ಲ. ನೀ ಹೇಳ್ಬೇಕಲ್ಲ ಮತ್ತೆ. ಹೌದು ನೋಡ್ತಾರತ್ತ ಹೇಳ್ತಾರು. ಯಾರು ಹಾಕೋತಾರೆ? ರಮೆ ಹಾಕೊಂಡಿದ್ದಾನೆ. ಹಾಕೊಂಡಿಲ್ಲ ಅವ್ವ ಬರ್ಲಿಲ್ಲ. ಇಲ್ಲೇ ಮೊಬೈಲ್ ಹೋಗ್ತಾ ನೋಡ್ರಿ ಹೆಂಗ್ ಊಟ
ಕಾಲಿಲ್ಲ ಒಂದು ಕೈ ಇಲ್ಲ ಕೈ ಇಲ್ಲ ಒಂದು ನೋಡಿ ಬರ್ರಿ ದೇವ್ರಿಗೆ ಬರ್ಬೇಕ್ರಿ ಕಾಮಾಕ್ಷಿ ಅಂತೇಳ್ರಿ ನೋಡೋನವ್ರು ಏನೇನು ಆಕೈತ್ರಿ ಫ್ರೆಂಡ್ಸ್. ಹಂಗೆ ಸಾಯಂಕಾಲ ರೀ ಹೊರಗೆ ಹೋಗಿದ್ದೀವಿ ರೀ ದೇವ್ರು ಇನ್ನೊಂದು ನೋಡ್ಬೇಕಂತೇಳ್ರಿ ಅಲ್ಲಿ ಹೋಗೋಕ್ಕಾಗಲಿಲ್ಲ ರೀ ಫ್ರೆಂಡ್ಸ್, ಲೇಟ್ ಆಗೈತೆ ರೀ. ಹಾಗಾಗಿ ವಾಪಸ್ ಬಂದೀವ್ರಿ. ಆ ಮಕ್ಳಿಗೆ ಏನಾರು ತೊಗೊಂಡು ವಾಪಸ್ ಬಂದು ಕೂತೇವ್ರಿ ಫ್ರೆಂಡ್ಸ. ಈಗ ಚೆಕ್ಔಟ್ ಆಗಬೇಕಾಗಿತ್ತು ರೀ, ಹಾಗಾಗಿ ಮಾತಾಡ್ಕೊತ ಕೂತಿದ್ದು ನೋಡ್ರಿ. ರೂಮ್ ಚೆಕ್ಔಟ್ ಮಾಡ್ಬೇಕಾಗಿತ್ತು ರೀ ಫ್ರೆಂಡ್ಸ. ಟೈಮಿಂಗ್ ಮುಗ್ದಿತ್ತು ರೀ, ಅಂದ್ರೆ 1 ಡೇ ಅಷ್ಟೇ ಹಗಲಿ ಹೊತ್ತು ತೊಗೊಂಡಿದ್ರಿ ಜಳಕ ಮಾಡೋಕೆ ಇದಕ್ಕೆ ಅಂತೇಳ್ರಿ ಫ್ರೆಂಡ್ಸ್ ರೀ. ಈಗ ರಾಯರ ರಥೋತ್ಸವ ಐತ್ರಲ್ಲ ಅಲ್ಲಿ ಹೋಗ್ಬೇಕಾಗಿತ್ತು ರೀ, ಎಲ್ಲ ಬ್ಯಾಗ ತೊಗೊಂಡು ಹೋಗಿಬಿಡೋಣ ಅಂತೇಳ್ರಿ ನಾವು ರೂಮ ಚೆಕ್ಔಟ್ ಮಾಡಾಕತ್ತಿದ್ದೀವಿ ರೀ. ಹೊಳ್ಳಿ ಬರೋಕ್ಕಾಗಿಲ್ಪ ಅಂತ ಹೇಳ್ರಿ. ಹಾಗಾಗಿ ರೀ ಈಗ ನಾವು ರಾಯರ ರಥೋತ್ಸವ ನೋಡಕ್ಕೆ ಹೊಂಟೇವೆ ನೋಡ್ರಿ. ಏನು ಮೂಲ್ಯ ಬಾ ಚಪ್ಪಲ್ ಬೇಡ ಎಲ್ಲಿದಾವ ಅದಾವಿಲ್ಲ ಇಲ್ಲ ಎಲ್ಲಿ ಚಾವಿ ಕೊಟ್ಟಿ ಇಲ್ಲ ಆ ಮಾಮನ್ ಕೈ ಕೊಡ್ಲ ನಿಮ್ಮ ಅಪ್ಪನ ನೋಡ್ರಿ ಎಲ್ಲ ನಮ್ಮ ಫ್ಯಾಮ್ಲಿ ಹೊಂಟೈತ್ರಿ. ನಮ್ಮ ಫ್ಯಾಮ್ಲಿಯಲ್ಲಿ ಹೊಂಟೈತ್ರಿ. ಇಲ್ಲಿ ನೋಡ್ರಿ ನಮ್ಮ ತಮ್ಮ ಖುಷಿ ರೀ. ಮಳಿ ಬರ್ತದ್ರಿ ಕುಂಡ್ರಾಬೇಕಲ್ಲ ಅವ್ವ, ಇಲ್ಲಿ ಒಳಗೆ ಕುಂಡ್ಸೋಣ ಅದನ್ನೇ. ಎಲ್ಲ ನಮ್ಮ ಫ್ಯಾಮ್ಲಿ ಕೂಡಿ ಬಂದಿದ್ದೀವಿ ರೀ. ಫ್ರೆಂಡ್ಸ್ ರೀ. ಈಗ ರಾಯರ ರಥೋತ್ಸವಕ್ಕೆ ನೋಡಕ್ಕಂತೆ ಬಂದೀವಿ ರೀ. ನೀವು ಶೇರ್ ಮಾಡ್ತೀನಿ ರೀ, ನೋಡೋನವ್ರು ಫ್ರೆಂಡ್ಸ್ ವಿಡಿಯೋ ಮಾಡ್ಕೊತೀನಿ ರೀ. ಏಟ್ ಟೈಮಿಂಗ್ ಮಗಳ ವಿಡಿಯೋ ಮಾಡಾಕತ್ತಾಳ್ರಿ, ಬ್ಲಾಗ್ ಮಾಡ್ತಾಳ್ರಿ, ಇನ್ಸ್ಟಾಗ್ರಾಮ್ದಾಗ ಹಾಕಾಳ್ರಿ. ರಮೂನ್ ಇದ್ದಾನ್ರಿ, ಶೋಭಾರಿ ನಮ್ಮ ಅಕ್ಕ ನಮ್ಮಮ್ಮ ಅಲ್ಲಿ ಕೂತಾರ್ರಿ ಗಂಗಪ್ರಿ. ಬರ್ರಿ ಈಗ ಒಳಗೆ ಹೋಗೋ ನೋಡ್ರಿ, ರಥೋತ್ಸವ ಐತ್ರಿ, ಹಾಗಾಗಿ ನೋಡೋ ಸಂಬಂಧವಾಗಿ ಹೊಂಟೇವ್ರಿ. ಇವತ್ತಿಂದ ಬ್ಲಾಗ್ ರಾಯರ ಕಡೆದಾಗಿರ್ತೈತ್ರಿ. ರಾಯರ ಇದಕ್ಕೆ ಬಂದ್ರೆ ರಾಯರಕ್ಕೆ ಮಂತ್ರಾಲಯಕ್ಕೆ ಬಂದ್ರೆ ಎಷ್ಟು ಏನು ಮಂತ್ರಾಕ್ಷಿ ಅಲ್ಲಿ ಹೋಯ್ತಾರನಲ್ಲಿ ಅದೇರು ಮುಟ್ಟಿ ನಮಸ್ಕಾರ ಮಾಡ್ರಿ. ಆದ್ರೆ ಅವ್ರು ಮುಟ್ಟು ಕೊಡಂಗಿಲ್ಲ, ಆದ್ರೆ ನಮಸ್ಕಾರ ಅಷ್ಟೇ ಮಾಡಿ.
ನೋಡ್ರಿ ಎಲ್ಲರೂ ರಾಯರ ದರ್ಶನಕ್ಕೆ ನಿಮಗೂ ದರ್ಶನ ಆಯ್ತು ಅನ್ಕೋತೇನ್ರಿ ಫ್ರೆಂಡ್ಸ್ ರೀ. ಈಗ ಇದು ನೈಟ್ ನಾವು ನಮ್ಮ ಫ್ಯಾಮ್ಲಿ ಇವತ್ತು ಹೋಗ್ಬೇಕಂತ ಅಂದ್ಕೊಂಡಿದ್ರಿ. ಆದ್ರೆ ರಾಯರ ರಥೋತ್ಸವ ನೋಡ್ಕೊಂಡು ಇವತ್ತು ನೈಟ್ ಪೂರ ಇಲ್ಲೇ ಇದ್ದು 2 ನೈಟ್ ಒಂದು ಹಗಲಿ ಅಲ್ಲೇ ಇದ್ದು ಹೋಗೋಣ ಅಂತ ಹೇಳಿರಿ. ಇದು ರಥೋತ್ಸವ ನೋಡೋ ಮಟ್ಟ ಹೋಗಂಗಿಲ್ಲ ಅಂತ ಹೇಳಿದೇನೆ ರೀ. ಯಾಕಂದ್ರೆ ಅವ್ರು ಫಸ್ಟ್ ಟೈಮ್ ನನ್ನ ಫ್ಯಾಮ್ಲಿ ಬಂದಿದ್ದು, ಹಾಗಾಗಿ ಇವರೆಲ್ಲ ಇದು ನೋಡ್ರಿ ಎಲ್ಲ ನೋಡ್ಕೊಂಡು ಹೋಗೋಣ ಅನ್ಸತಿ ಅಂತ ಹೇಳ್ರಿ. ನಾನು ಏನನ್ನಿ ಇಲ್ಲಿ ಇವತ್ತು ನೈಟ್ ಇಲ್ಲೇ ಕಳೆಯೋಣ ಅಂಥೇಳಿ ಮತ್ತು ಕುಂತಿದ್ದೀವ್ರಿ ಫ್ರೆಂಡ್ಸ. ನೋಡ್ರಿ ರಥೋತ್ಸವ ಒಂದರಿಂದ ಒಂದು ಚಂದ ನೋಡಕ್ಕೆ ಎಡ್ಕಂಡು ಸಾಲಂಗಿಲ್ಲ ರೀ. ಅಷ್ಟು ಖುಷಿ ಅನಿಸ್ತೈತೆ ರೀ ಫ್ರೆಂಡ್ಸ. ಫಸ್ಟ್ ರಥೋತ್ಸವ ಮುಗಿತ ಅಂತೇಳಿ ಅಂಜಿದೀವಿ ರೀ. ಇಲ್ಲ ಸ್ಟಾರ್ಟಿಂಗ್ ಆಗಿತ್ತು ರೀ ನಾವು ಬರೋದಕ್ಕೆ ರೀ. ಒಬ್ರು ಅಂಕಲ್ನ ಕೇಳ್ರಿ ರಥೋತ್ಸವ ಮುಗಿತೇನ್ರಿ ಅಂಕಲ್ ರೀ ಅಂತ ಹೇಳ್ರಿ. ಇಲ್ಲರಿ ಅಮ್ಮ ಈಗ ಸ್ಟಾರ್ಟ್ ಆಗೈತೆ ರೀ ಅಂತಂದ್ರಿ. ಯಾಕಂದ್ರೆ ನಾ ಇರೋದು ಮೇನ್ ಅವ್ರಿಗೆ ಅದ್ರ ಸಂಬಂಧನ ನಿಂತೇವ್ರಿ ನಾವು ರಥೋತ್ಸವ ನೋಡೋದಕ್ಕೆ ರೀ. ಮತ್ತು ರಥೋತ್ಸವ ಮುಗಿತಂದ್ರೆ ನೋಡಕ್ಕೆ ಮನ್ಸಿಗೆ ಬೇಜಾರು ಆಗ್ತೈತೆ ರೀ ಫ್ರೆಂಡ್ಸ್ ರೀ. ಹಾಗಾಗಿ ರೀ ಅಂಕಲ್ನ ಕೇಳ್ರಿ. ಅಂಕಲ್ ಅಂದ್ರಿ ಇಲ್ಲಮ್ಮ ಈಗ ಸ್ಟಾರ್ಟ್ ಆಗೈತೆ ಅಂತಂದ್ರಿ. ನನಗೂ ಒಂದು ಖುಷಿ ಆಯ್ತು ರೀ. ತೊಡೆ ನಮ್ಮ ತಮ್ಮ ನಮ್ಮ ಅಕ್ಕ ಒಂದು ಸತಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ರಿ. ಇವತ್ತು 2 ಗುರುವಾರ ದಿನ ರೀ 2 ಸತಿ ರಾಯರ ದರ್ಶನ ಆಗಿತ್ತು ನೋಡ್ರಿ ನಮಗೆ ರೀ. ಬೆಳಗ್ಗೆ ಆಗೈತೆ ರೀ. ರಥೋತ್ಸವ ಮುಗಿದ ತಕ್ಷಣ ಒಂದು ಸತಿ ಪೂರ ಮುಟ್ಟಿ ದರ್ಶನ ಅಂತಾರಲ್ಲ ಮುಂದೆ ಹೋಗಿ ಮಾಡ್ತಾರೆ. ಆ ದರ್ಶನ ಆತ್ರಿ ಫ್ರೆಂಡ್ಸ್ ರೀ. ಮುಂಜಾನೆನೇ ಹೊರಗಡೆಯಿಂದ ಅಲ್ಲಿ ಭಕ್ತಿಯಿಂದ ಬೇಡ್ಕೋತಿರ್ತಾರೆ ನೋಡ್ರಿ ಫ್ರೆಂಡ್ಸ್ ರೀ. ಅಲ್ಲಿ ನಿಂತು ಬೇಡ್ಕೋದ್ರೆ ಅಲ್ಲಿ ನಿಂತು ದರ್ಶನ ಆಗಿತ್ತು ರೀ. ಹಾಗಾಗಿ ನಮಗೆ ಎಷ್ಟೋ ಖುಷಿ ಅನಿಸಿತ್ತಂದ್ರೆ ಏನು ರೀ ಹೇಳಂಗಿಲ್ಲ ರೀ. ಇವತ್ತು 2 ಸತಿ ರಾಯರ ದರ್ಶನ ಆಗಿತ್ತು ನೋಡ್ರಿ. ಶ್ರಾವಣ ಐತಿ ರಾಯರ ರಥೋತ್ಸವ ಮುಗಿದ್ರಿ. ಏ ಬರ್ರಿನ ರಮ್ಮ ಬರ್ರಿ ಈಗ ಪ್ರಸಾದ ಹೋಗ್ಬೇಕ್ರಿ. ದರ್ಶನ ಮಾಡಿರಿ ಅಂತ ಅನ್ಕೊಂತೇನ್ರಿ. ಏ ಬರ್ಲ್ಯಾ ಈಗ ಊಟಕ್ಕೆ ಹೋಗ್ಯವ್ರಿ. ಲೇಟ್ ಆಗೈತ್ರಿ ಹಂಗಾಗಿ ರೀ ಬರೀ ಊಟಕ್ಕೆ ಹೊಂಟೇವ್ರಿ. ಅಲ್ಪನ ಏ ಜಿಗಿದಾರ ಇಲ್ಲ ಏನು 2 ಹೆಜ್ಜೆ ಲೇಟ್ ಆಗೋತ್ತೆ ಕರೆ. ಹೊಂಟೇವ್ರಿ ತೊಡೆ ಮಂದಿ ಮುಂದೆ ಹೋಗ್ಯಾರಿ. ನಾವು ತೊಡೆ ಮಂದಿಲಿ ಹೊಂಟೀವ್ರಿ. ಹೀಗಾಗಿ ಏಮು ಹಿಂಗ ಬಾಮು ಜಂಪಿಂಗ್ ಹಾರುವರ ಕರೆ 2 ಸುತ್ತು ಲೇಟ್ ಆಗೋತ ಕರೆ ಅಪ್ಪ ಹಿಂಗೆ ಹೋಗೋಣ ನಾವು ಹೋಗೋರ. ಗಂಗೆ ಹಾಕೋಲ್ಲ ಬರ್ರಿ ರಾಯಚೂರು ಬಸ್ ಸ್ಟ್ಯಾಂಡ್ದಾಗ ಕೂತೇವ್ರಿ ಫ್ರೆಂಡ್ಸ್. ಈಗ ನಾಷ್ಟ ಮಾಡೋದಿಲ್ಲ ಇವ್ರಿ. ಬಸ್ 10:35 ಅಂತ ಹೊಂಟಾರಿ ಹೋಗ್ಬೇಕ್ರಿ. ಬರ್ರಿ ಫ್ರೆಂಡ್ಸ್ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೇನೆ ರೀ. ಇಲ್ಲಿ ಕೂತೇವೆ ನೋಡ್ರಿ ರಾಯಚೂರಾಗ ರೀ. ಹಾಗಾಗಿ ರೀ ಬಸ್ ಬರ್ತೈತಿ ವೇಟ್ ಮಾಡ್ಕೊಂಡು ಕೂತೀವ್ರಿ. ನಾಷ್ಟ ಮಾಡ್ಕೊಂಬಂದು ಕೂತಿದ್ವಿ ರೀ.
ಇನ್ನು ಇಲ್ಲಿ ವಿಡಿಯೋ ಎಂಡ್ ಮಾಡ್ತೀನಿ ರೀ ಫ್ರೆಂಡ್ಸ್. ನೆಕ್ಸ್ಟ್ ಬ್ಲಾಗ್ನಾಗ ಮತ್ತೆ ಸಿಗ್ತೀನಿ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಿಸ್ ಮಾಡ್ತಾ ಮಾಡಿರಿ. ಇವತ್ತು ನಮ್ಮ ಬ್ಲಾಗರ್ ರಾಯರ್ದಾಗಿರ್ತೈತೆ ರೀ. ನಿಮಗೂ ದರ್ಶನ ಆಯ್ತಪ್ಪ ಅನ್ಕೋತೇನೆ ರೀ ಫ್ರೆಂಡ್ಸ್. ಬಾಯ್.